ಹಲೋ ಮೈ ಲವ್ಲಿ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ. ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋದು ವೆಯ್ಟ್ ಲಾಸ್ ಬಗ್ಗೆ. ವೆಯ್ಟ್ ಲಾಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಬೇಕು ಅಂತ? ಹಾಗಿದ್ರೆ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಬೇಕು ಅಂತ ಇದ್ದೀರಾ ಅವರಿಗೆ ನಾನು ಸಮ್ ಇಂಪಾರ್ಟೆಂಟ್ ಟಿಪ್ಸ್ನ ಕೊಡಲಿಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಥರದ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಅದು ನಿಮಗೆ ಮೊದಲು ರೀಚ್ ಆಗುತ್ತೆ. ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಬೇಕು ಅಂತ ಇರೋರು ಮೊದಲು ಡೆಡಿಕೇಟೆಡ್ ಆಗಿ ಇರಬೇಕು. ಡೆಡಿಕೇಟೆಡ್ ಆಗಿ ಇದ್ದರೆ ನಾವು ನಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ನ ಶುರು ಮಾಡಬೇಕು ಅಂತ ಇರೋರು ಮೊದಲಿಗೆ ಪ್ರಿಪ್ರೇಷನ್ಸ್ ಇರಬೇಕು. ಪ್ರಿಪ್ರೇಷನ್ಸ್ ಅಂದರೆ ನಮ್ಮ ಮೈಂಡ್ಸೆಟ್ನ ನಾವು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಅದು ಕೂಡ ಒಂದು ಇಂಪಾರ್ಟೆಂಟ್. ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಬೇಕು ಅಂತ ಇರೋರು ಮೊದಲನೇದಾಗಿ ಡೆಟಾಕ್ಸ್ ಡ್ರಿಂಕನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಡೆಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಡೆಟಾಕ್ಸ್ ಡ್ರಿಂಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಈ ಹಿಂದೆ ಒಂದೆರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನೆಕ್ಸ್ಟು, ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಅಂಥವರು ಟೀ ಕಾಫಿನ ಸ್ಕಿಪ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತೀರಾ. ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರು ಟೀ ಕಾಫಿನ ಕುಡಿಬಾರ್ದು. ಟೀ ಕಾಫಿ ಬದಲಿಗೆ ಆಲ್ಟರ್ನೇಟ್ ಆಗಿ ಬ್ಲ್ಯಾಕ್ ಕಾಫಿನ ತಗೊಳ್ಳಿ, ಹಾಗೆ ಗ್ರೀನ್ ಟೀನ ತಗೊಳ್ಳಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಡೈಲಿ 15ರಿಂದ 20 ನಿಮಿಷ ಮನೆಯಲ್ಲೇ ಎಕ್ಸಸೈಸ್ ಮಾಡಿ, ಹಾಗೆ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದಕ್ಕೂ ಟ್ರೈ ಮಾಡಿ. ಹೌದು, ಸ್ಟಾರ್ಟಿಂಗ್ನಲ್ಲಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಅಂಥವರು ಮೊದಲನೇ ವೀಕು 3,000 ಸ್ಟೆಪ್ಸ್ನ ಸೆಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವೀಕು 6,000 ಸ್ಟೆಪ್ಸ್ನ ಸೆಟ್ ಮಾಡ್ಕೊಳ್ಳಿ, ಹಾಗೆ ನೆಕ್ಸ್ಟು 10,000 ಸ್ಟೆಪ್ಸ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಕೆಲವರು ಮಾಡೋ ಬಿಗ್ ಮಿಸ್ಟೇಕ್ ಏನು ಅಂತ ಅಂದರೆ, ಸಣ್ಣ ಆಗಬೇಕು ಅನ್ನೋ ಇದರಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ. ದಯವಿಟ್ಟು ಯಾರೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಡಿ. ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದ್ರಿಂದ ಯಾರೂ ಕೂಡ ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗ್ತೀರಾ. ಮೊದಲನೇ ಮೀಲ್ ಯಾವತ್ತೂ ಪ್ರೋಟೀನ್ ರಿಚ್ ಫುಡ್ನ ನಾವು ತಗೋಬೇಕಾಗುತ್ತೆ. ಅಂದರೆ ಎಗ್ಸ್, ಓಟ್ಸ್, ಈ ರೀತಿಯಾಗಿ ಪ್ರೋಟೀನ್ ಇರುವಂತಹ ಫುಡ್ನ ನಾವು ಪ್ರಿಫರ್ ಮಾಡ್ಕೋಬೇಕು. ಮತ್ತು ನಾವು ತಿನ್ನುವಂತಹ ಆಹಾರ ಪೋಷನ್ ಕಂಟ್ರೋಲ್ನಲ್ಲಿ ಇರಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಹೇಳುವಂಥ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಅಲ್ಲಿಗೆ 50% ನೀವು ವೆಯ್ಟ್ ಲಾಸ್ ಆದಂಗೆ ಲೆಕ್ಕ. ನೀವು ಊಟ ಮಾಡಬೇಕಾದ್ರೆ ತಗೋತಿರಲ್ಲ ತಟ್ಟೆ, ಅದು ಏನಿದೆ ತುಂಬ ದೊಡ್ಡ ತಟ್ಟೆನ ನೀವು ತಗೋಬೇಡಿ, ಚಿಕ್ಕ ತಟ್ಟೆನ ಚೂಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ದೊಡ್ಡ ತಟ್ಟೆಯಲ್ಲಿ ನಾವು ಎಷ್ಟೇ ಊಟನ ಹಾಕ್ಕೊಂಡ್ರೂ ಸ್ವಲ್ಪನೇ ಇರೋ ಥರನೇ ಕಾಣಿಸುತ್ತೆ, ಇನ್ನೂ ಬಡಿಸ್ಕೋಬೇಕು ಅನ್ನೋ ಫೀಲ್ ಆಗುತ್ತೆ. ಆದ್ದರಿಂದ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅವರು ಚಿಕ್ಕದಾದ ತಟ್ಟೆಯನ್ನು ಚೂಸ್ ಮಾಡ್ಕೊಳ್ಳಿ. ಚಿಕ್ಕದಾದ ತಟ್ಟೆಯಲ್ಲಿ ಪೋಷನ್ ಕಂಟ್ರೋಲ್ ನಮಗೆ ಬೇಗನೆ ಐಡೆಂಟಿಫೈ ಮಾಡ್ಕೋಬೋದು. ಸ್ವಲ್ಪ ಬಡಿಸ್ಕೊಂಡ್ರೂ ಚಿಕ್ಕದಾದ ತಟ್ಟೆಯಲ್ಲಿ ಸ್ವಲ್ಪನೇ ಕಾಣಿಸುತ್ತೆ. ಅದೇ ದೊಡ್ಡ ತಟ್ಟೆಯಲ್ಲಿ ಎಷ್ಟೇ ಹಾಕ್ಕೊಂಡ್ರೂ ಸ್ವಲ್ಪ ಇರೋ ರೀತಿಯೇ ಕಾಣಿಸುತ್ತೆ, ತಟ್ಟೆ ಬೇಗ ಫಿಲ್ ಆಗೋದಿಲ್ಲ. ಇನ್ನು ನಿದ್ರೆ ವಿಚಾರಕ್ಕೆ ಬಂದರೆ, ವೆಯ್ಟ್ ಲಾಸ್ನಲ್ಲಿ ಇರೋರು ಮಿನಿಮಮ್ 7 hours ನಿದ್ದೆ ಮಾಡಲೇಬೇಕಾಗತ್ತೆ. ಯಾಕೆ ಅಂದರೆ ನಿದ್ರೆನೂ ಕೂಡ ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿದ್ರೆನ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ಕೆಲವರು 4 hours 5 hours ನಿದ್ರೆ ಮಾಡೋರು ಇರ್ತೀರ. ವೆಯ್ಟ್ ಲಾಸ್ನಲ್ಲಿ ಇರೋರು ಮಿನಿಮಮ್ 7 hours ನಿದ್ರೆ ಮಾಡಲೇಬೇಕು. ಹಾಗೆ ಈ ಟಿಪ್ಸನ್ನು ಫಾಲೋ ಮಾಡೋದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾದ ಟಿಪ್ಸನ್ನು ಫಾಲೋ ಮಾಡಬೇಕು. ಏನು ಅಂದರೆ, ಈಗ ಟ್ರೆಂಡಿಂಗಲ್ಲಿ ಇರೋದು ಜಂಕ್ ಫುಡ್ಡನ್ನು ನಾವು ತಿನ್ನೋದನ್ನು ಸ್ಟಾಪ್ ಮಾಡಬೇಕು. ಅದರಲ್ಲೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಂತಹ ಫುಡ್ಡನ್ನು ನಾವು ಸ್ಟಾಪ್ ಮಾಡಬೇಕು. ಜಂಕ್ ಫುಡ್ಡನ್ನು ತಿನ್ನೋದನ್ನು ಬಿಟ್ಟರೆ ನಾವು ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಆಗೋದು. ಏನಿದೆ ಕುರ್ಕುರೆ, ಬಿಸ್ಕೆಟ್ಸ್, ಕೇಕ್ಸ್, ಇದೆಲ್ಲನ ತಿನ್ನೋದನ್ನು ಸ್ಟಾಪ್ ಮಾಡಿ. ಯಾಕೆಂದರೆ ಅದೆಲ್ಲದರಲ್ಲೂ ಮೈದಾ, ಶುಗರ್ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಈ ಎಲ್ಲ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ 100% ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗ್ತೀರಾ. ಹಾಗೆ ನನ್ನ ವೆಯ್ಟ್ ಲಾಸ್ 69 kgಯಿಂದ 58 kg ಯಾವ ರೀತಿ ಆದೆ ಅನ್ನೋದನ್ನು ನಾನು ಇನ್ನು ಮುಂದಿನ ವೀಡಿಯೋಸ್ನಲ್ಲಿ ನಾನು ಡಿಟೇಲ್ ಆಗಿ ನಾನು ಯಾವ್ಯಾವ ರೀತಿ ಫುಡ್ನ ತಗೋತೀನಿ, ಯಾವ್ಯಾವ ಎಕ್ಸಸೈಸಸ್ನ ಮನೆಯಲ್ಲೇ ಮಾಡ್ತೀನಿ ಅನ್ನೋದನ್ನು ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಫಾಲೋ ಮಾಡಿ.
ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.